ಸ್ಟೆಪ್ನಲ್ಲಿ ಸಿಗ್ತಾ ಇದೆ. ಆದರೆ ದಾರ್ಶನಿಕರು ಹಿರಿಯರು ಹೇಳ್ತಾರೆ ಯಾವಾಗೂ ನಾವು ಮಕ್ಕಳಿಗೆ ಕ್ವಾಲಿಟಿ ಎಜುಕೇಷನ್ ಕೊಡಬೇಕು. ಮಾರ್ಕ್ಸ್ ಅಂತ ಬಂದಾಗ ಅದು ಕ್ವಾಂಟಿಟಿ ಆಗುತ್ತೆ, ವ್ಯಾಲ್ಯೂಸ್ ಅಂತ ಬಂದಾಗ ಅದು ಕ್ವಾಲಿಟಿ ಆಗುತ್ತೆ. ಅದರಿಂದ ಮೌಲ್ಯಯುತವಾದ ಶಿಕ್ಷಣವನ್ನು ಮಕ್ಕಳಿಗೆ ಕೊಡಬೇಕು. ಅದರ ಅಗತ್ಯತೆ, ಇನ್ವಿಟಬಿಲಿಟಿ, ಎಸೆನ್ಸ್ ಬಹಳಷ್ಟು ಇದೆ ಅಂತ ಹೇಳ್ತೀವಿ. ಈಗ ನಾವೆಲ್ಲ 4 ಜನ 5 ಜನ ಮಕ್ಕಳು, ನಾವು ಸಿದ್ಧಗಂಗಾ ಮಠದಲ್ಲಿ ಓದಿದ್ದು, ಮತ್ತು ಚುಂಚನಗಿರಿ ಮಠದಲ್ಲಿ 10 ವರ್ಷ ಓದಿದ್ದು, ಸುಮಾರು 13-15 ವರ್ಷ ಮಠಗಳಲ್ಲಿ ಓದಿದ್ರಿಂದಾಗಿ ನಾವು ವಿದ್ಯಾಭ್ಯಾಸ ಮಾಡುವಂಥ ಸಮಯದಲ್ಲಿ ನಮ್ಮ ತಂದೆ ತಾಯಿಗಳು ಯಾಕೆ ಮಠಕ್ಕೆ ಸೇರಿಸಿದ್ರು ಅಂದರೆ ಊಟ ಸಿಗುತ್ತೆ ಅಂತ, ತಲೆಗೆ ವಿದ್ಯೆ ಸಿಗುತ್ತೆ ಅಂತಲ್ಲ, ಹೊಟ್ಟೆಗೆ ಊಟ ಸಿಗುತ್ತೆ ಮಠದಲ್ಲಾದ್ರೆ 2 ಹೊತ್ತು ಊಟ ಅಂತೇಳಿ. ನಿಮಗೆಲ್ಲ ಆಶ್ಚರ್ಯ ಆಗಿರ್ಬೋದು ಇಲ್ಲಿ ವೆದರ್ ಇಟ್ ಈಸ್ ರಿಕ್ವೈರ್ಡ್ ಆರ್ ನಾಟ್, ಬಟ್ ಐ ಆಮ್ ಟೆಲಿಂಗ್. ಯಾಕೆ ಗೊತ್ತಾ, ಈ ತಂದೆ ತಾಯಿಗಳೆಲ್ಲ ನಿಮ್ಮ ಜೀವನದ ಪರಿಸ್ಥಿತಿಯನ್ನು ಒಮ್ಮೆ ಅವಲೋಕನ ಮಾಡ್ಕೊಳ್ಳಿ. ನಿಮ್ಮ ಮಕ್ಕಳು ಒಬ್ಬರು 1-2 ಮಕ್ಕಳಿರ್ತವೆ, ಅವ್ರಿಗೋಸ್ಕರ ಇಡೀ ಜೀವನವನ್ನೇ ತ್ಯಾಗ ಮಾಡ್ತೀರಿ, ಏನೋ ಒಂದು ಎಕ್ಸ್ಪೆಕ್ಟೇಷನ್ ಇಲ್ದಲೇ ತ್ಯಾಗ ಮಾಡ್ತಾ ಇರ್ತೀರಿ. ಆದರೆ ಮುಂದೆ ನಿಮಗೆ ಅಗತ್ಯ ಬಂದಾಗ, ಅನಿವಾರ್ಯ ಆದಾಗ ನಿಮ್ಮನ್ನು ಅವರು ಕೈ ಹಿಡಿಯೋದಿಲ್ಲ ಅನ್ನೋದು ಈಗಾಗಲೇ ನಮ್ಮ ದೇಶದಲ್ಲಿ ಸಾಬೀತಾಗಿದೆ. ಯಾಕೆ ಇದು ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ಒಬ್ಬರು ಇಬ್ಬರು ಇರ್ತಾರೆ ಮಕ್ಕಳು, ಬಹಳ ಕಷ್ಟಪಟ್ಟು ಅವ್ರಿಗೆ ಒಳ್ಳೆ ಶಾಲೆಗೆ ಸೇರಿಸ್ಬೇಕು, ಕ್ವಾಲಿಟಿ ಎಜುಕೇಷನ್ ಕೊಡಿಸ್ಬೇಕು, ಅವ್ರಿಗೆ ಜೀವನದ ದಾರಿ ತೋರಿಸ್ಬೇಕು ಅಂತೇಳಿ ಬಹಳಷ್ಟು ಶ್ರಮ ವಹಿಸ್ತೀರಿ, ತಪಸ್ಸನ್ನೇ ಮಾಡ್ತೀರಿ ಮಕ್ಕಳಿಗೋಸ್ಕರ. ಈ ಎಜುಕೇಷನ್ ಅನ್ನೋ ಗೆಸ್ಟೇಷನ್ ಪೀರಿಯಡ್ ಏನಿದೆಯಲ್ಲ, ಅದರ ಫಲಶ್ರುತಿ ಸಿಗುವಂಥ ಅವಧಿ ಇದೆಯಲ್ಲ ಮಗುವಿನಿಂದ ಸಮಾಜಕ್ಕೆ, ಕುಟುಂಬಕ್ಕೆ ಅಥವಾ ದೇಶಕ್ಕೆ, ಅದು ಬಹಳ ಸುದೀರ್ಘ ಇರುತ್ತೆ. ಆ ಮಗು ಒಂದು 15 ವರ್ಷಗಳ ಕಾಲ ಎಜುಕೇಷನ್ ಪಡ್ಕೊಂಡ್ಮೇಲೆ ಕುಟುಂಬಕ್ಕೋಸ್ಕರ ಅಥವಾ ಸಮಾಜಕ್ಕೋಸ್ಕರ ಅಥವಾ ದೇಶಕ್ಕೋಸ್ಕರ ಏನಾದರೂ ಕೊಡಬೇಕು ಅಂತೇಳಿ ಬಯಸಿದ್ರೆ, ಆನಂತರದಲ್ಲಿ ಅದರ ಫಲಶ್ರುತಿ, ಆ ರಿಟರ್ನ್ಸ್ ಔಟ್ಪುಟ್ ಈ ಸಮಾಜಕ್ಕೆ, ಕುಟುಂಬಕ್ಕೆ ಸಿಗುತ್ತೆ. ಹಾಗೆ ಸಿಗಬೇಕು ಅಂತೇಳಿ ಎಂಟೈರ್ ಸೊಸೈಟಿ ಕೂಡ ಎಕ್ಸ್ಪೆಕ್ಟ್ ಮಾಡುತ್ತೆ, ಅಪಾರ್ಟ್ ಫ್ರಮ್ ಫ್ಯಾಮಿಲೀಸ್. ಸಿಗಲಿಲ್ಲ ಅಂದರೆ ನಾವು ಮಾಡಿರೋಂಥ ಎಲ್ಲ ಸೋಷಿಯಲ್ ಇನ್ವೆಸ್ಟ್ಮೆಂಟ್, ಈಗ ನಮ್ಮಗಳ ಮೇಲೆ ಹಾಕಿರುವಂಥ ಇನ್ವೆಸ್ಟ್ಮೆಂಟ್, ವೆದರ್ ಇಟ್ ಇಸ್ ಎ ಗವರ್ಮೆಂಟ್ ಸೆಕ್ಟರ್ ಆರ್ ಪ್ರೈವೇಟ್ ಸೆಕ್ಟರ್, ಇದು ಒಂದು ಸೋಷಿಯಲ್ ಇನ್ವೆಸ್ಟ್ಮೆಂಟ್. ವಿ ಕೆನಾಟ್ ಎಕ್ಸ್ಪೆಕ್ಟ್ ಇಮಿಡಿಯೇಟ್ ರಿಟರ್ನ್ಸ್ ಫ್ರಮ್ ದ ಚೈಲ್ಡ್. ಆ ಮಗು ಚೆನ್ನಾಗಿ ಬೆಳ್ಕೊಂಡು ದೊಡ್ಡವರಾದ್ಮೇಲೆ ಸಮಾಜಕ್ಕೆ ಏನು ಕೊಡೋದು ಅಂತ ಯೋಚನೆ ಮಾಡ್ತೀವಿ. ಸಾಮಾನ್ಯವಾಗಿ ನಮ್ಮ ಶಿವನಂಜೇಗೌಡರು ನನ್ನ ಕಾರಲ್ಲಿ ಕರ್ಕೊಂಡ್ಬಂದ್ರು, ಅವ್ರ ಕಾರ್ನಲ್ಲಿ ಬಂದೆ ನಾನು, ನಮ್ಮ ಕಾರ್ ಇಲ್ಲದ ಕಾರಣ. ಅವ್ರು ಹೇಳ್ತಾ ಇದ್ರು, ಭಾಳ ನೊಂದ್ಕೊಂಡು ಹೇಳ್ತಾ ಇದ್ರು. ಅವ್ರ ಮುಖ ನೋಡ್ತಾ ಇದ್ದೀನಿ ನಾನು ಯಾಕೆಂದ್ರೆ ಸೈಕಾಲಜಿ ಓದಿದ್ದೀನಿ, ಎಕನಾಮಿಕ್ಸ್ ಓದಿದ್ದೀನಿ. ಅವ್ರು ಹೇಳ್ತಾ ಇದ್ರು, ನಮ್ಮ ಭಾರತೀಯ ಸಮಾಜದ ಪರಿಸ್ಥಿತಿ ಹೇಗಾಗಿದೆ ಅಂದರೆ, ಎಲ್ಲರೂ ದೇಶಕ್ಕೆ ಹೋಗ್ತೀವಿ, ದೇವಸ್ಥಾನಗಳಿಗೆ ಹೋಗ್ತೀವಿ, ನಮ್ಮ ಇಷ್ಟದ ಹಾಗೆ ಪೂಜೆ ಮಾಡ್ತೀವಿ, ನಮಗೆ ಅನ್ಕೊಂಡಾಗೆ ಅಲಂಕಾರ ಮಾಡ್ಕೊಂಡು ಹೋಗ್ತೀವಿ. ಆದರೆ ನಮ್ಮ ಧರ್ಮವನ್ನು ಮತ್ತು ಸಂಸ್ಕೃತಿಯನ್ನು ರಕ್ಷಣೆ ಮಾಡಬೇಕು ಅಂದಾಗ ಸ್ವಲ್ಪ ಹೆದರ್ಕೊಂತೀವಿ, ಹಿಂದೆ ಬೀಳ್ತೀವಿ. ಈ ಧರ್ಮ ಮತ್ತು ಸಂಸ್ಕೃತಿ, ಭಾರತೀಯ ಧರ್ಮ ಮತ್ತು ಸಂಸ್ಕೃತಿಯನ್ನು ರಕ್ಷಣೆ ಮಾಡುವಂಥ ಸಂದರ್ಭದಲ್ಲಿ ನಾವು ಒಗ್ಗಟ್ಟಾಗೋದಿಲ್ಲ. ಅದಕ್ಕೆ ನಾವು ಹೇಳ್ತೀವಿ, ಶಿಕ್ಷಣ ಸಂಸ್ಥೆಗಳಲ್ಲಿ ಟೀಚರ್ಸ್ ಎಲ್ಲ ಹೇಳ್ಕೊಟ್ಟಿರ್ತಾರೆ, ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋಭವ ಅಂತ. ಈಗ ಒಂದನ್ನು ಕಡ್ಡಾಯವಾಗಿ ಕಲಿಸಬೇಕಾಗಿತ್ತೆ, ಅದು ಸರ್ಕಾರಿ ಶಾಲೆ ಇರ್ಬೋದು ಅಥವಾ ಖಾಸಗಿ ಶಾಲೆ ಇರ್ಬೋದು. ಮೋಸ್ಟ್ಲಿ ನಿಮಗೆಲ್ಲ ಗೊತ್ತಿರುತ್ತೆ, ಈ ದೇಶ ಭಾರತಾಂಬೆ ಪ್ರಪಂಚದ ಅತ್ಯುನ್ನತ ದೇಶವಾಗಿ, ಒಂದು ಪವಿತ್ರ ಭೂಮಿಯಾಗಿ ಕಾಣಿಸ್ಕೋಬೇಕು ಅಂದರೆ ಈ ಲಾಸ್ಟ್ 5th ಮಂತ್ರ ನಿಮಗೆಲ್ಲ ಗೊತ್ತಿರುತ್ತೆ, ಅದನ್ನು ಹೇಳ್ತೀನಿ ನಾನು. ಈ ಮಂತ್ರವನ್ನು ನಾವು ಪ್ರತಿಯೊಂದು ಮಗುವಿನ ತಲೆಯಲ್ಲಿ ತುಂಬಬೇಕಾಗುತ್ತೆ. ಮ್ಯಾಥಮೆಟಿಕ್ಸಲ್ಲಿ 2nd ಕ್ಲಾಸ್ ಬಂದರೂ ಪರವಾಗಿಲ್ಲ, ಸೈನ್ಸಲ್ಲಿ 2nd ಕ್ಲಾಸ್ ಬಂದರೂ ಪರವಾಗಿಲ್ಲ, ಆದರೆ ಸಮಾಜ ವಿಜ್ಞಾನವನ್ನು ಚೆನ್ನಾಗಿ ಓದಿಸ್ಬೇಕಾಗುತ್ತೆ. ಸೋಷಿಯಲ್ ಸೈನ್ಸ್ ವಿಚ್ ಡೀಲ್ಸ್ ಅಬೌಟ್ ಹಿಸ್ಟ್ರಿ, ಎಕಾನಮಿ, ಕಲ್ಚರ್, ಜಾಗ್ರಫಿ, ಇದನ್ನೆಲ್ಲ ಕಲಿಸೋಂಥದ್ದು ಸೋಷಿಯಲ್ ಸ್ಟಡೀಸ್. ನಾವು ನೋಡಿದ್ದೀವಿ, PUC ಫಲಿತಾಂಶ ಬರಲಿ, SSLC ಫಲಿತಾಂಶ ಬರಲಿ, ಸೋಷಿಯಲ್ ಸ್ಟಡೀಸಲ್ಲಿ ಎಲ್ಲ ಮಕ್ಕಳು 3rd ಪ್ಲೇಸಲ್ಲಿ ಇರ್ತಾರೆ. ಮ್ಯಾಥಮೆಟಿಕ್ಸು, ಸೈನ್ಸು, ಇಂಗ್ಲೀಷು ಇದೆಲ್ಲ ಫಸ್ಟ್ ಇರ್ತಾರೆ, 100ಕ್ಕೆ 100 ತಗೊಳ್ತಾರೆ. ಆದರೆ ಸೋಷಿಯಲ್ ಸ್ಟಡೀಸಲ್ಲಿ ಭಾಳ ಕಡಿಮೆ ಇರ್ತಾರೆ. ಇದನ್ನು ಎಜುಕೇಷನಿಸ್ಟು ಅನಾಲಿಸಿಸ್ ಮಾಡಬಹುದು, ಮೋಸ್ಟ್ ನಮ್ಮ ಕಾಳಿರೇನವರು ಅನಾಲಿಸಿಸ್ ಮಾಡ್ತಾರೆ. ಈ ಸಮಾಜ ವಿಜ್ಞಾನದಲ್ಲಿ ನಮ್ಮ ದೇಶದ ಬಗ್ಗೆ, ನಮ್ಮ ಇತಿಹಾಸ, ಸಂಸ್ಕೃತಿ, ನಮ್ಮನ್ನು ಕಟ್ಟಿ ಬೆಳೆಸಿದಂಥವ್ರ ಬಗ್ಗೆ ನಾವು ಹೇಳಲಿಲ್ಲ ಅಂದರೆ, ತಿಳ್ಕೊಳ್ಳಿಲ್ಲ ಅಂದರೆ ಆಸಕ್ತಿಯಿಂದ, ನಾವು ಏನನ್ನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ 5th ಮಂತ್ರ ಈಸ್ ರಾಷ್ಟ್ರ ದೇವೋಭವ. ಈ ರಾಷ್ಟ್ರವನ್ನ ಸ್ವತಂತ್ರ ರಾಷ್ಟ್ರವನ್ನಾಗಿ ಮಾಡಲಿಕ್ಕೆ ಎಷ್ಟೆಲ್ಲ ಹೋರಾಟ ಮಾಡಿದ್ರು ಗೊತ್ತಾ ನಿಮಗೆ? ಫ್ರಮ್ ಮಂಗಳ ಪಾಂಡೆ ಟು ಮಹಾತ್ಮ ಗಾಂಧಿ ಇಡೀ ಜೀವನವನ್ನೇ ತ್ಯಾಗ ಮಾಡಿದ್ರು, ಎಲ್ಲ ಸುಖ ಸಂತೋಷಗಳನ್ನ ತ್ಯಾಗ ಮಾಡಿದ್ರು.
ನಮಗೋಸ್ಕರ ಇವತ್ತು ಏನು 78 ವರ್ಷಗಳ ಈ ಒಂದು ಕಾಲಾವಕಾಶದಲ್ಲಿ ನಾವೆಲ್ಲ ಎಂಜಾಯ್ ಮಾಡ್ತಾ ಇದ್ದೀವಿ.